ಹಲೋ ಹಾಯ್ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಫ್ಲವರಿಂದ ಗೋಬಿ ಫ್ರೈ ಅಥವಾ ಗೋಬಿ 65 ಯಾವ ಥರ ಮಾಡೋದಂತ ನೋಡೋಣಂತ್ರಿ. ಗೋಬಿ ಮಂಚೂರಿ ಅಂತೂ ಎಲ್ಲರೂ ತಿಂದಿದ್ರಿ, ಆದರೆ ಗೋಬಿ 65 ಅಥವಾ ಗೋಬಿ ಫ್ರೈ ಯಾವ ಥರ ಅಂತ ಫಟಾಫಟ್ ಅಂತ ಒಂದು 10 ಮಿನಿಟ್ಸ್ ಒಳಗೆ ಮಾಡ್ಕೋಬೋದ್ರಿ. ಬರ್ರಿ ಹಾಗಾದರೆ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಫ್ಲವರನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡೀನಿ. ಒಂದು ಕುದಿ ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ಕ್ಲೀನಾಗಿ ತೊಳ್ಕೊಂಡೀನಿ ರೀ. ಒಂದು ಪಾತ್ರೆ ಒಳಗೆ ಈ ಕ್ಲೀನ್ ಮಾಡುವಂಥ ಗೋಬಿನ ತೊಗೊಂಡು ಇದಕ್ಕೆ ಈಗ ಏನೇನಪ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋದು ಅಂತಂದರೆ, ಇದಕ್ಕೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೇನೆ ರೀ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ, ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳೋಣ, ಟೇಸ್ಟ್ ಕೊಡೋಕೆ ಎಳ್ಳು ಹಾಕ್ಕೊಳ್ಳೋಣ ರೀ. ಮಧ್ಯೆ ಎಳ್ಳು ರುಚಿ ಜಾಸ್ತಿ ಅನ್ನಿಸ್ತೈತೆ ರೀ. ಆಮೇಲೆ ನಾನು ಇದಕ್ಕೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಏನೂ ಯೂಸ್ ಮಾಡ್ತಿಲ್ಲ. ಈಗ 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ 2 ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳತ್ತೀನಿ ರೀ. ಕಾರ್ನ್ಫ್ಲವರು ಮತ್ತು ಕಡಲೆ ಹಿಟ್ಟಿದ್ರೆ ಟೇಸ್ಟು ಮತ್ತು ಕ್ರಿಸ್ಪಿ ಆಗ್ತಾವೆ ರೀ. ಈಗ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳೋಣ ರೀ. ಒಂದು ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ. ಹುಳಿ ಖಾರ ಎಲ್ಲ ಟೇಸ್ಟ್ ಅನ್ನಿಸ್ತಾವಲ್ಲ ರೀ, ಅದಕ್ಕೆ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ ರೀ. ಇವೆಲ್ಲ ಇಷ್ಟ ಆದ್ರೆ ಸಾಕು. ಈಗ ನಾವು ಇವನ್ನ ಕರೆಕ್ಟಾಗಿ ಎಲ್ಲ ಕೋಟಿಂಗ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಅದಕ್ಕೆ ಜಾಸ್ತಿ ನೀರು ಹಾಕಿ ಏನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕ ಇಲ್ಲ. ಸ್ವಲ್ಪ ನೀರು ಚಿಮ್ಮಕ್ಕೆ ಹೊಡಿಬೇಕು ರೀ ಅಷ್ಟೆ. ಮೇಲೆ ಕೋಟಿಂಗ್ ಆಗೋ ಥರ ಸ್ವಲ್ಪ ನೀರು ಹಾಕಿ ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿರಿ, ಈ ಥರ ಮಿಕ್ಸ್ ಅಂದರೆ ಕೆಳಗೆ ಒಂದು ಸ್ವಲ್ಪನೂ ಹಿಟ್ಟು ಉಳಿಯೋಂಗಿಲ್ಲ. ಪೂರ್ತಿಯಾಗಿ ಗೋಬಿಗಳಿಗೆ ಮಿಕ್ಸ್ ಆಗಿ ಕೋಟಿಂಗ್ ಕರೆಕ್ಟಾಗಿ ಆಗುತ್ತೆ ರೀ. ಈಗ ನೋಡಿರಿ, ನಾವು ಫ್ರೈ ಮಾಡ್ಕೊಳಕ್ಕೆ ಈ ಥರ ಗೋಬಿ ರೆಡಿ ಆದವು. ಈಗ ಒಂದು ಪ್ಯಾನ್ ಒಳಗೆ ಎಣ್ಣೆ ಬಿಸಿ ಮಾಡ್ಕೊಂಬಿಡೋಣ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದಂತ ಮರಿಬೇಡ್ರಿ. ನಾ ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್, ಶೇರ್ ಮತ್ತು ಲೈಕ್ ಮಾಡಿರಿ. ನೋಡಿರಿ, ಈಗ ಎಣ್ಣೆ ಬಿಸಿ ಆಗೈತಿ. ಈಗ ನಾವೇನು ಪೂರ್ತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡೇವಲ್ಲ ಗೋಬಿ, ಒಂದೊಂದಾಗೆ ಈ ಥರ ಕಡಿಮೆ ಫ್ಲೇಮ್ ಒಳಗೆ ಈ ಥರ ಕರ್ಕೊಂಬಿಡೋಣ ರೀ. ಒಂದೊಂದಾಗೆ ಈ ಥರ ಹಾಕ್ಕೊಳ್ಳೋಣ. ಎಷ್ಟು ಮಸ್ತ್ ಆಗ್ತಾವೆ ರೀ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಮನೆಯೊಳಗೆ ಮಾಡಿ ಹೆಂಗಾದ್ವು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಈಗಂತ್ರಿ ಗೋಬಿಗಳಿಗೆ ಕಲರು, ಕೆಮಿಕಲ್ ಇವು ಹಾಕ್ತಾರಂತ ಹೊರಗಡೆ ಎಲ್ಲ ಮಾಡೋಕ್ಕೆ ಅಲಾವನೇ ಇಲ್ಲ. ಎಲ್ಲರೂ ಮನೆಯಲ್ಲೇ ಮಾಡ್ಕೊಂಡು ತಿಂತಾರೆ. ಗೋಬಿ ಮಂಚೂರಿ ಬದಲು ಈ ಥರ ಫ್ರೈ ಮಾಡಿ ನೋಡಿರಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈಗ ನೋಡಿರಿ, ಎಲ್ಲ ಈ ಥರ ಒಂದೊಂದಾಗೆ ಅಷ್ಟು ನಾನು ಎಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡೀನಿ ಎಲ್ಲನೂ ಫ್ರೈ ಮಾಡಿ ತೊಗೊಂಬಿಡೋಣ ರೀ. ಫುಲ್ ಕ್ರಿಸ್ಪಿ ಆಗ್ತಾವೆ ರೀ. ನೀವು ಇದನ್ನು ಹಂಗನೂ ತಿನ್ಬೋದು ಅಥವಾ ಟೊಮೆಟೊ ಕೆಚಪ್ ಜೊತೆನೂ ತಿನ್ಬೋದು ರೀ. ಈಗ ಎಲ್ಲನೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ರೀ. ನೋಡಿರಿ, ಎಲ್ಲ ಈ ಥರ ಕ್ರಿಸ್ಪಿಯಾಗಿ ಅಷ್ಟು ಕರ್ಕೊಂಡು ಇಟ್ಕೊಂಡೆ ಒಂದು ಪ್ಲೇಟಿಗೆ. ಈ ಥರ ಮಾಡಿಕೊಟ್ರೆ ಮಕ್ಕಳು ಫ್ಲವರ್ ತಿನ್ನಲ್ದವ್ರ ಸತೇನೂ ನಿನಗಂತೇಳಿ ಕಚ್ಚಾಡ್ಕೊತ ಎಲ್ಲ ಫ್ಲವರ್ನು ಖಾಲಿ ಮಾಡ್ತಾರೆ. ನೋಡಿರಿ, ಎಷ್ಟು ಕ್ರಿಸ್ಪಿಯಾಗಿ ಮತ್ತು ಎಷ್ಟು ಚಂದ ಕಾಣತ್ತಾವೆ. ನೀವು ಈ ವಿಡಿಯೋ ನೋಡಿದ ಕೂಡಲೇ ಪಟ್ಟಂತ ಮಾರ್ಕೆಟ್ಗೆ ಹೋಗಿ ಫ್ಲವರ್ ತೊಗೊಂಬಂದು ಮಾಡಿ ನೋಡಿರಿ. ನಾನು ಮಾಡೋ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್, ಶೇರ್ ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.